ಆತ್ಮೀಯ ವೀಕ್ಷಕರೇ, ಈ ಹಿಂದೆ ಮಂಡಕ್ಕಿ ತಯಾರು ಮಾಡುವ ಕೈಗಳ ಹಿಂದೆ ಇದೆ ಬಿಸಿಯ ಕತೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಮಂಡಕ್ಕಿ ಬಟ್ಟಿಯ ಬಿಸಿ ಕಥೆಯನ್ನ ಅವರ ಬಾಯಿಂದಲೇ ಕೇಳಿದ್ರಿ. ಆದರೆ ಕೆಲವರು ಮಂಡಕ್ಕಿ ತಯಾರು ಮಾಡುವ ವಿಧಾನವನ್ನು ತೋರಿಸಬೇಕಿತ್ತು ಎಂದು ಕಾಮೆಂಟ್ನಲ್ಲಿ ತಿಳಿಸಿದ್ದೀರಿ. ಅದೇ ಪ್ರಕಾರವಾಗಿ ಮಂಡಕ್ಕಿ ಹೇಗೆ ರೂಪುಗೊಳ್ಳುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ. ನಾನು ಸುರೇಶ್ ಬೆಳಗೆರೆ, ಸೈನ್ಸ್ ಸಿಟಿ, ಚಳ್ಳಕೆರೆ ನಗರದಲ್ಲಿ, ಅದರಲ್ಲೂ ಕಾಟಪುಟ್ಟಿಯಲ್ಲಿ ಮಂಡಕ್ಕಿ ಪೆಟ್ಟಿಗಳಿದ್ದು ಭತ್ತದ ಬೆಲೆ ಹೆಚ್ಚಳ, ಕೂಲಿ ಕಾರ್ಮಿಕರ ಕೊರತೆ ಮತ್ತು ಜಾಗದ ಕೊರತೆಯಿಂದಾಗಿ ಕೆಲವು ಮಂಡಕ್ಕಿ ಪೆಟ್ಟಿಗಳು ಈಗ ಮುಚ್ಚಿ ಹೋಗಿವೆ. ಕೆಲವರು ಕಷ್ಟನೋ ಸುಖನೋ ಗೊತ್ತಿಲ್ಲ. ಮೊದಲ ಹಿರಿಯರಿಂದ ಬಂದ ಬಳುವಳಿ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ, ಬೇರೆ ಕೆಲಸ ಗೊತ್ತಿಲ್ಲ ಎಂತಾರೆ ಮಂಡಕ್ಕಿ ತಯಾರು ಮಾಡಲು ಮೊದಲನೆಯದಾಗಿ APMC ಮಾರುಕಟ್ಟೆಗೆ ಹೋಗಿ ಭತ್ತವನ್ನು ಖರೀದಿ ಮಾಡ್ತಾರೆ. ಮೊದಲಿಗೆ ಭತ್ತವನ್ನು ನೀರಿನಲ್ಲಿ ನೆನೆಸಿ ನಂತರ ಬಿಸಿ ನೀರಿನಲ್ಲಿ ಅಥವಾ ಹುಡಿಯಲ್ಲಿ ಬೇಯಿಸುತ್ತಾರೆ. ಬೇಯಿಸಿದ ಭತ್ತವನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಕೊಳ್ತಾರೆ. ಇದು ಮೊದಲ ಪ್ರಕ್ರಿಯೆ. ನಂತರ ನೆನೆಸಿದ ಭತ್ತವನ್ನು ಫ್ಲೋರ್ ಮಿಲ್ನಲ್ಲಿ ಅಕ್ಕಿ ಮಾಡಿಸಿಕೊಂಡು ಬರ್ತಾರೆ. ಮತ್ತೆ ಅಕ್ಕಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿ ಸೂರ್ಯನ ಶಾಖದಿಂದ ಸಂಪೂರ್ಣವಾಗಿ ಒಣಗಿಸಿಕೊಳ್ತಾರೆ. ನಂತರ ಒಣಗಿದ ಅಕ್ಕಿಯನ್ನು ಬಟ್ಟಿಗೆ ತಂದು ಮರದ ಹೊಟ್ಟಿನ ಪುಡಿ ಬಳಸಿ ಬೆಂಕಿಯ ಶಾಖದಿಂದ ಕಬ್ಬಿಣದ ಬಾಂಡಲಿಯನ್ನು ಕಾಯಿಸಲಾಗುತ್ತದೆ. ಕಾದ ಕಬ್ಬಿಣದ ಬಾಂಡಲಿಯಲ್ಲಿ ಮರಳು ಹಾಕಿ, ಮರಳು ಕಾದ ಮೇಲೆ ಉಪ್ಪು ನೀರಿನ ನೆನೆಸಿದ ಅಕ್ಕಿಯನ್ನು ಕಬ್ಬಿಣದ ಬಾಂಡಲಿಗೆ ಹಾಕಲಾಗುತ್ತದೆ. ಬೆಂಕಿಯ ಶಾಖದಿಂದ ಅಕ್ಕಿ ಮಂಡಕ್ಕಿಯಾಗಿ ಉಬ್ಬುತ್ತದೆ. ನಂತರ ಮರಳಿನಿಂದ ಜರಡಿ ತೆಗೆದುಕೊಂಡು ಉಬ್ಬಿದ ಮಂಡಕ್ಕಿಯನ್ನು ತೆಗೆದು ರಾಶಿ ಹಾಕಿಕೊಳ್ತಾರೆ. ರಾಶಿ ಹಾಕಿದ ಮಂಡಕ್ಕಿಯನ್ನು ಮತ್ತೊಮ್ಮೆ ಜರಡಿ ಹಿಡಿದು ಪ್ಲಾಸ್ಟಿಕ್ ಚೀಲಗಳಿಗೆ ತುಂಬಿ ಅಂಗಡಿಗಳಿಗೆ ಕೊಟ್ಟು ಬರ್ತಾರೆ. ಈ ಮಂಡಕ್ಕಿಯನ್ನು ತಯಾರು ಮಾಡಲು ಕನಿಷ್ಠ 5 ಜನ ಕಾರ್ಮಿಕರೇ ಬೇಕೇ ಬೇಕು. 3 ಚೀಲ ಭತ್ತಕ್ಕೆ 80 kg ಅಕ್ಕಿ ಆಗುತ್ತದೆ. 80 kg ಅಕ್ಕಿಗೆ 50 ಚೀಲ ಮಂಡಕ್ಕಿ ಆಗುತ್ತದೆ. ಒಟ್ಟಾರೆ ಈ ಉದ್ಯಮದಲ್ಲಿ ಯಾವುದೇ ಲಾಭ ಇಲ್ಲದಿದ್ದರೂ ಜೀವನದ ಬಂಡಿ ಸಾಗಿಸಲಿಕ್ಕೆ ಮಂಡಕ್ಕಿ ತಯಾರು ಮಾಡ್ತೇವೆ ಎನ್ನುತ್ತಾರೆ ಮಂಡಕ್ಕಿ ತಯಾರಕ ಕಾಟಪನಟ್ಟಿಯ ಶ್ರೀನಿವಾಸ್. ನೋಡಿದಲ್ಲ ಸ್ನೇಹಿತರೆ, ಒಂದು ವಸ್ತು ತಯಾರಾಗಿ ಬರುವುದಕ್ಕೆ ಏನೆಲ್ಲ ಶ್ರಮ ಇರುತ್ತೆ ಎನ್ನುವುದಕ್ಕೆ ಈ ವಿಡಿಯೋವೇ ಸಾಕ್ಷಿಯಾಗಿದೆ. ವರ್ಷದಿಂದ ಈ ಮಂಡಕ್ಕಿ ಬಟ್ಟೆ ಉದ್ಯಮ ಮಾಡ್ಕೊಂಡು ಬಂದಿದ್ರ, ಮತ್ತು ಇಲ್ಲಿವರೆಗೂ ಏನಾದರೂ ನಿಮಗೆ ಸರ್ಕಾರದ ಸವಲತ್ತು ಏನಾದರೂ ಸಿಕ್ಕಿದೆಯಾ? ಮುಂದೆ ಏನಾಗಬೇಕಾದ್ರೂ ನಿಮಗೆ ಏನು ಆಗೋದಿದೆಯಾ? ಏನು ಸವಲತ್ತು ಸಿಕ್ಕಿಲ್ಲ ಸರ್. ಇದು ಮಂಡಕ್ಕಿ ಬಟ್ಟೆಲಿಂದ 50 ವರ್ಷದಿಂದ ಮಾಡ್ತಾಯಿದ್ವಿ. ಸರ್ಕಾರದಿಂದ ಏನೂ ನಮಗೆ ಸವಲತ್ತು ಬಂದಿಲ್ಲ. ಏನೋ ML ಸಾಹೇಬರು ಏನೋ ನಮಗೆ ಸವಲತ್ತು ಕೊಟ್ಟರೆ ನಾವು ಬೇರೆ ಕಡೆ ಹೋಗ್ತೀವಿ. ಬೇರೆ ಕಡೆ ಒಂದು ಶೆಡ್ ಹಾಕ್ಕೊಳ್ಳೋದಕ್ಕೂ ಏನೊಂದು ವ್ಯವಸ್ಥೆ, ಲೋನು ಪಾನು ಕೊಡಿಸ್ತೇವೆ. ಈಗ ನಿಮಗೆ ಮತ್ತು ಈ ಉದ್ಯಮ ಮಾಡೋಕ್ಕೆ ಒಂದು ಮತ್ತೆ ವ್ಯವಸ್ಥೆ ಇಲ್ಲ ನಿಮ್ಗೆ? ಹಂಗಾದ್ರೆ ಬಟ್ಟೆಗಳಿದೆ ಅಣ್ಣವ್ರಿಗೆ? ಇಲ್ಲಿ ಒಂದು 40 ಬಟ್ಟೆ ಇದೆ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? 50 ವರ್ಷ ಇದೆ ಸರ್. ಈಗ ಅಕ್ಕಿ ಎಲ್ಲ ಎಲ್ಲಿಂದ ತರ್ತೀರಾ ನೀವು? ಮಾರ್ಕೆಟ್ಲಿಂದ ಭತ್ತ ತಂದು ಸರ್. ಭತ್ತ ತಂದು ಕುಚ್ಚಿ ಅಲ್ಲಿ ರೋಸ್ಟ್ಗೆ ಹಾಕಿ, ರೋಸ್ಟ್ಲಿಂದ ಕುಚ್ಕೊಂಬಂದು ಒಣಗಿಸಿ ಅವನ್ನ ಅಕ್ಕಿ ಮಾಡಿ ರೆಡಿ ಮಾಡಿ ನಾವು ಒಣಗಿಸಿ ಅಕ್ಕಿ ಮಾಡಿರ್ತಾರೆ. ಈಗ ಮೊದಲಿಂದ ಇದ್ದಕ್ಕಂಥ ವ್ಯಾಪಾರಕ್ಕೂ ಈಗೂ ಏನಾದರೂ ವ್ಯತ್ಯಾಸ ಕಾಣ್ತಿದೆಯಾ ಸರ್? ಮೊದಲಕ್ಕಿಂತ ವ್ಯಾಪಾರಕ್ಕೆ ಇವಾಗ ಭಾರಿ ಡಲ್ ಆಗಿದೆ ಸರ್. ಕಾರಣ ಏನು? ಕಾರಣ ಏನಿಲ್ಲ ಸಮಯ, ಇವಕ್ಕೆಲ್ಲ ಭತ್ತ ರೇಟ್ ಜಾಸ್ತಿ, ಪ್ರತಿಯೊಂದು ಕೂಲಿ ಲೇಬರ್ಸ್ ಎಲ್ಲ ರೇಟ್ ಜಾಸ್ತಿ ಎಲ್ಲ ಆಗಿಬಿಟ್ಟಿದೆ ಸರ್. ಎಫೆಕ್ಟ್ ಆಗ್ತದೆ ಸರ್. ಅದು ಒಂದು ಸ್ವಲ್ಪ ಎಫೆಕ್ಟ್.